ಈಗಿನ ಸರ್ಕಾರ ಎಸ್ಸಿ ಎಸ್ಟಿ ಅಭಿವೃದ್ಧಿಗೆಂದು ತಂದ ಅನುದಾನವನ್ನು ಗ್ಯಾರಂಟಿ ಯೋಜನೆ ಹೆಸರಿನಲ್ಲಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದಲಿತ ಸೇವಾ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ದಲಿತ ಸೇವಾ ಸಮಿತಿಯ ಸ್ಥಾಪಕಾಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಮತ್ತು ದಲಿತ ಸೇವಾ ಸಮಿತಿಯ ತಾಲೂಕು ಅಧ್ಯಕ್ಷ ಅಣ್ಣಪ್ಪ ಕಾರೆಕಾಡು ಅವರು ಮಾತನಾಡಿ, ನಮ್ಮ ಮೀಸಲಾತಿ ಹಣವನ್ನು ಸರ್ಕಾರ ದುರ್ಬಳಕೆ ಮಾಡುತ್ತಿದೆ. ಇದರಿಂದ ಮೀಸಲಾತಿಗೆ ಕುತ್ತು ತಂದಿದೆ. ಈ ಕುರಿತು ಮೀಸಲಾತಿ ಹಣವನ್ನು ದುರ್ಬಳಕೆ ಮಾಡಬಾರದು ಎಂದು ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ನಮ್ಮ ಅಭಿವೃದ್ಧಿಗಾಗಿ ಇರಿಸಿದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದು ತಪ್ಪು. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ತಡೆಹಿಡಿಯಬೇಕು ಎಂದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 25 ಅಂಬೇಡ್ಕರ್ ಭವನಕ್ಕೆ ಮಂಜೂರುಗೊಳಿಸಿದ ಹಣವನ್ನು ಸರ್ಕಾರ ತಡೆ ಹಿಡಿಯಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಈ ಕುರಿತು ಮಾಹಿತಿ ಹಕ್ಕು ಮೂಲಕ ಪ್ರಶ್ನಿಸಿದ್ದೇವೆ. 1 ವಾರದ ಒಳಗಡೆ ಸ್ಪಷ್ಟ ಮಾಹಿತಿ ಲಭ್ಯವಾಗಲಿದೆ ಎಂದು ಸೇಸಪ್ಪ ಬೆದ್ರಕಾಡು ತಿಳಿಸಿದರು. ಸ್ಕೂಲು ಕಾಲೇಜಿಗೆ ಹೋಗುವಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾವು ಮನವಿ ಮಾಡುವುದೇನಂತ ಹೇಳಿದರೆ, ನಿಮ್ಮನ್ನು ಈ ಸ್ಕೂಲಿಗೆ ತಂದೆ ತಾಯಿಗಳು ಕಳಿಸುವಂಥದ್ದು ಜೀವನದಲ್ಲಿ ಮುಂದೆ ಏನಾದರೂ ಒಂದು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ, ಈ ದೇಶದ ಆಸ್ತಿ ಆಗಬೇಕಂತೇಳಿ ಕಾಲೇಜಿಗೆ ಮಕ್ಕಳನ್ನು ಕಳಿಸ್ತಾ ಇದ್ದಾರೆ. ಈ ಮಕ್ಕಳು ಇವತ್ತು ಕಾಲೇಜಿನಲ್ಲಿ ಪ್ರೀತಿ, ಪ್ರೇಮ, ಜಾತಿ, ಧರ್ಮ ಅಂತೇಳಿ ಅದಕ್ಕೆ ಬಲಿಯಾಗಿ ತನ್ನ ಭವಿಷ್ಯವನ್ನು ಅವರು ಹಾಳು ಮಾಡ್ತಾ ಇದ್ದಾರೆ. ಇದಕ್ಕೆ ಹೆತ್ತವರು ಕೂಡ ಅವಕಾಶ ಮಾಡಿಕೊಡಬಾರ್ದು, ಸಂಘಟನೆಗಳು ಕೂಡ ಮಾಡಿಕೊಡಬಾರ್ದು, ಮಕ್ಕಳು ಕೂಡ ಅದಕ್ಕೆ ಬಲಿಯಾಗಬಾರ್ದು. ಮಕ್ಕಳು ಅದನ್ನು ಆಲೋಚನೆ ಮಾಡಬೇಕು, ನಾನು ಏಕೆ ಈ ಸ್ಕೂಲಿಗೆ ಬಂದಿದ್ದೇನೆ ಅಂತೇಳಿ. ಇದರಿಂದ ನಮಗೆ ಇಲ್ಲಿ ಒಂದು ಕೋಮುಗಲಭೆ ಸೃಷ್ಟಿಯಾಗುವಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಆಗುವ ಒಂದು ಸಂದರ್ಭ ಇತ್ತು. ನಮಗೂ ಕೂಡ ಹೆದರಿಕೆ ಆಯಿತು. ಆದರೆ ಎಲ್ಲ ಸಂಘಟನೆಗಳು ಈ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದರಲ್ಲದೆ ಯಾವುದೇ ರೀತಿಯಲ್ಲಿ ಸಂಘರ್ಷ ಆಗುವಂಥ ಕೆಲಸವನ್ನು ಯಾವುದೇ ಸಂಘಟನೆ ಕೂಡ ಮಾಡಿಲ್ಲ. ಈ ಬಗ್ಗೆ ನಮಗೆ ನಮ್ಮ ದಲಿತ ಸೇವಾ ಸಮಿತಿಗೆ ಕೂಡ ಹೆಮ್ಮೆ ಇದೆ. ಯಾಕಂತ ಹೇಳಿದರೆ, ತನಿಖೆ ಮಾಡುವಂಥದ್ದು ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ಅದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿದಾಗ, ಸಮಾಜಕ್ಕೆ ಸರಿಯಾದ ರೀತಿಯ ಒಂದು ಸಂದೇಶವನ್ನು ಕೊಟ್ಟಾಗ ಇಲ್ಲಿ ಯಾವುದೇ ಅಶಾಂತಿಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದು ನನ್ನ ಭಾವನೆ. ಆದುದರಿಂದ ಪೊಲೀಸ್ ಇಲಾಖೆ ಒಳ್ಳೆಯ ರೀತಿ ಕೆಲಸ ಮಾಡಿದೆ. ಎಲ್ಲ ಸಂಘಟನೆಗಳು ಕೂಡ ತಮ್ಮ ಏನು ಜವಾಬ್ದಾರಿಯನ್ನು ಈ ಸಮಾಜಕ್ಕೆ ಕೊಟ್ಟಿದೆ. ಬಹುಶಃ ದಲಿತ ಸೇವಾ ಸಮಿತಿ ಕೂಡ ಹೇಳುವಂಥದ್ದು, ಸರ್ಕಾರ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ಸರ್ಕಾರ ವಹಿಸಿಕೊಳ್ಬೇಕು. ಮುಂದಕ್ಕೆ ಈ ರೀತಿಯ ಈಗ ಇದು ಒಂದು ಸುಳ್ಳು ಪ್ರಕರಣ ಅಂತ ಆಗಿರ್ಬೋದು. ಈಗ ಗೌರಿ ಹತ್ಯೆ ಆಯಿತು, ಕಡಬದಲ್ಲಿ ಆ್ಯಸಿಡ್ ದಾಳಿ ಆಯಿತು, ಹುಬ್ಬಳ್ಳಿಯಲ್ಲಿ ಒಂದು ಬೇರೆ ಬೇರೆ ಘಟನೆಗಳು ನಡೆದಂತ ನಾವು ನೋಡಿದ್ದೇವೆ, ಕಂಡಿದ್ದೇವೆ. ಈ ಬಗ್ಗೆ ನಮಗೆ ಅನಿಸುವಂಥದ್ದು, ನಾವು ಹೆಣ್ಮಕ್ಕಳನ್ನು ಯಾವ ರೀತಿಯಲ್ಲಿ ಇವತ್ತು ಯಾವ ಧೈರ್ಯದಲ್ಲಿ ಸ್ಕೂಲಿಗೆ ಕಳಿಸಬಹುದು ಎನ್ನುವ ಭಯ ನಮ್ಮಲ್ಲಿ ಕೂಡ ಕಾಡ್ತಾ ಇದೆ. ನಮಗೂ ಕೂಡ ಒಬ್ಬಳು ಮಗಳಿದ್ದಾರೆ. ಈ ಬಗ್ಗೆ ನಾವು ಎಲ್ಲ ಮಾಧ್ಯಮದ ಮೂಲಕ ಹೆತ್ತವರಲ್ಲಿ, ಪೋಷಕರಲ್ಲಿ ನಾವು ಮನವಿ ಮಾಡುವಂಥದ್ದು, ಮಕ್ಕಳಿಗೆ ಜಾತಿಯ, ಧರ್ಮದ ವಿಷಬೀಜವನ್ನು ಬಿಟ್ಟು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಡೆ ಗಮನ ಹರಿಸುವಂತಹ ಕೆಲಸವನ್ನು ಪೋಷಕರು ಮಾಡಬೇಕೆನ್ನುವ ಮನವಿಯನ್ನು ನಾನು ಮಾಧ್ಯಮದ ಮೂಲಕ ಮಾಡ್ತಾ ಇದ್ದೇನೆ. ಹಾಗೆ ಮತ್ತೊಂದು ನಮ್ಮದೊಂದು ಖಂಡನೆ ಇದೆ. ಈಗಿನ ಸರ್ಕಾರ ನಮ್ಮ SC STಗಳಿಗೆ ಮೀಸಲಿಟ್ಟಂತಹ ಏನು ನಮ್ಮ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣವನ್ನು ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವಂಥದ್ದನ್ನು ಕೂಡ ನಾವು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸುವಂಥದ್ದು ಈಗ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದೆ. ಹಲವಾರು ದಲಿತ ಸಂಘಟನೆಗಳು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ನಾವು ಕೂಡ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹಾಗೂ ನಮ್ಮ ಸಮಾಜ ಕಲ್ಯಾಣ ಸಚಿವರಿಗೆ ಮನವಿಯನ್ನು ಕೂಡ ನಾವು ಕಳಿಸಿದ್ದೇವೆ. ನೀವು ಈ ರೀತಿ ಮಾಡಿದ್ದು ತಪ್ಪು, ಅದು ನಮ್ಮ ಅಭಿವೃದ್ಧಿಯ ಹಣ, ನೀವು ಬೇರೆ ಇದಕ್ಕೆ ಬಳಕೆ ಮಾಡಿ ನಮಗೆ ನೀವು ಅಭಿವೃದ್ಧಿಯ ವಿಚಾರದಲ್ಲಿ ಹಿನ್ನಡೆ ಮಾಡ್ತಾ ಇದ್ದೀರಿ, ಇದು ಮುಂದಿನ ಪರಿಣಾಮ ನಿಮಗೆ ಗೊತ್ತಾಗಬಹುದು ಎನ್ನುವ ಒಂದು ಮನವಿಯನ್ನು ಕೂಡ ಅವರಿಗೆ ಕಳಿಸಿದ್ದೇವೆ. ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಿ ಏನು SC STಗಳ ಹಣ ಉಂಟು ಅದನ್ನು ಕೂಡಲೇ ತಡೆ ಹಿಡಿದು ನಮ್ಮ ಅಭಿವೃದ್ಧಿಗೆ ಅದನ್ನು ಬಳಕೆ ಮಾಡಬೇಕಂತೇಳಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಉಪಾಧ್ಯಕ್ಷ ಕೃಷ್ಣ ನಾಯ್ಕ್, ಗೌರವ ಅಧ್ಯಕ್ಷ ಕರಿಯಪ್ಪ KS, ಬಂಟ್ವಾಳ ತಾಲೂಕು ಅಧ್ಯಕ್ಷ ಗಣೇಶ್ ವಿಟ್ಲ ಉಪಸ್ಥಿತರಿದ್ದರು. ಅನೀಶ್, V4 ನ್ಯೂಸ್, ಪುತ್ತೂರು.